ಓಂ ನಮಃ ಶಿವಾಯ್. ಎಲ್ಲ ನನ್ನ ಆತ್ಮೀಯ ಸೋದರ ಮತ್ತು ಸೋದರಿಯರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಎಲ್ಲ ನನ್ನ ಗುರು ಹಿರಿಯರಿಗೆ, ತಂದೆ ತಾಯಿಗಳಿಗೆ, ಮಾಧ್ಯಮ ಮಿತ್ರರಿಗೆ, ಪ್ರೀತಿಯ ಸ್ನೇಹಿತ ಬಂಧು ಬಾಂಧವರಿಗೆ ಎಲ್ಲರಿಗೂ ಸಹ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನಕ್ಕೆ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ನಾವು ಈಗಾಗಲೇ ಹಿಂದಿನ ಒಂದು ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೇವೆ. ಏನಂತಂದರೆ, ಸದಾಕಾಲ ಸುಖ ಶಾಂತಿಯಿಂದ ಇರಬೇಕಾದ್ರೆ ಮೂಲವಾಗಿರ್ತಕ್ಕಂಥದ್ದು ನಮ್ಮ ಶ್ರೇಷ್ಠ ಸಂಕಲ್ಪಗಳು ಅಂತ. ಎಷ್ಟೆಷ್ಟು ನಮ್ಮಲ್ಲಿ ಈ ಶ್ರೇಷ್ಠ ಸಂಕಲ್ಪಗಳ ಖಜಾನೆ ಎಷ್ಟು ಹಾಕಿರ್ತದೆ, ಶುದ್ಧವಾಗಿರ್ತಕ್ಕಂಥ ಸಂಕಲ್ಪಗಳ ಖಜಾನೆ ಎಷ್ಟು ಹಾಕಿರ್ತದೆ, ಅಷ್ಟಷ್ಟು ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಸಿಗ್ತಾ ಹೋಗ್ತದೆ. ಹಾಗಂತ ನಾವು ಬೇರೆ ಎಲ್ಲಿಂದನೂ ಒಂದು ತಗೊಂಬಂದು ಸ್ಟಾಕ್ ಇಟ್ಕೋಬೇಕು ಅಂತ ಆ ಪ್ರಶ್ನೆ ಅಲ್ಲ. ನಮ್ಮ ಮನಸ್ಸಿನಿಂದ ಹೊರಡ್ತಕ್ಕಂಥ ಪ್ರತಿಯೊಂದು ಸಂಕಲ್ಪಗಳನ್ನು ನಾವು ಚೆಕ್ ಮಾಡ್ತಾ ಹೋದರೆ ಅಲ್ಲಿ ನಮಗೆ ಗೊತ್ತಾಗ್ತದೆ ನಾನು ಯಾವ ಲೆವೆಲಿಗೆ ನನ್ನ ಮನಸ್ಸನ್ನು ಕಂಟ್ರೋಲ್ ಇಟ್ಕೊಂಡಿದ್ದೀನಿ ಅಂತ. ಯಾಕೆಂದರೆ ನೋಡಿ, ಎಲ್ಲಿ ನಮ್ಮ ಮನಸ್ಸು ಇರ್ತದೆ ನಮ್ಮ ಬುದ್ಧಿನೂ ಅಲ್ಲೇ ಇರ್ತದೆ. ಅದಕ್ಕೆ ಯಾವಾಗಲೂ ಹೇಳ್ತಾರೆ ನೋಡಿ, ಮನಸ್ಸು ಕೊಟ್ಟು ಓದಬೇಕು ಅಂತ ಹೇಳ್ತಾರೆ, ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ. ಯಾವಾಗ ನಾವು ಮನಸ್ಸು ಕೊಟ್ಟು ಓದ್ತೇವೆ, ಯಾವುದೇ ಒಂದು ತರಗತಿಯನ್ನಾಗಲಿ, ಯಾವುದೇ ಒಂದು ಕೆಲಸವನ್ನಾಗಲಿ, ಯಾವುದೇ ಒಂದು ಅಡುಗೆಯನ್ನಾಗಲಿ, ಯಾವಾಗ ನಾವು ಮನಸ್ಸು ಕೊಟ್ಟು ಮಾಡ್ತೇವೆ, ಮನಸ್ಸು ಕೊಟ್ಟು ಕೇಳ್ತೇವೆ, ಮನಸ್ಸಿನಿಂದ ನಾವು ಮನಸ್ಪೂರ್ವಕವಾಗಿ ಮಾಡ್ತೇವೆ, ಆವಾಗ ಅದರಲ್ಲಿ ನಾವು ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಏನೋ ಕಾಟಾಚಾರ ಕೇಳ್ತಿದ್ದೀವಿ, ಬೇಕೋ ಬೇಡ ಕೇಳ್ತಿದ್ದೀವಿ ಅಂತಂದರೆ ಅಲ್ಲಿ ನಾವು ಸಕ್ಸಸ್ಸನ್ನು ಕಾಣಲಿಕ್ಕಾಗಲ್ಲ. ಮನೆಗೇನೋ ದೊಡ್ಡವ್ರು ಬೈತಾರ ಅಂತ ಹೇಳ್ಕೊಂಡು ನಾವು ಹೆದರಿಕೆಯಿಂದ ಭಯಪಟ್ಟು ನಾವು ಬುಕ್ ಹಿಡ್ಕೊಂಡು ಕೂತ್ಕೊಂಡ್ವಿ ಅಂದರೆ ನಮಗೆ ವಿದ್ಯೆ ಅಷ್ಟು ಹತ್ತಲ್ಲ. ಯಾಕಂದರೆ ಅದು ಭಯದಿಂದ ಓದ್ತಿರ್ತೇವೆ. ಆದರೆ ಅದ್ರ ಬದಲಿ ನೋಡಿ, ಕೆಲವೊಂದು ಟೈಮ್ ಏನಾಗ್ತದೆ ಅಂದರೆ ನಮಗೆ ಕೆಲವೊಂದು ಪುಸ್ತಕಗಳನ್ನು ಓದಬೇಕಂತ ಆಸಕ್ತಿ ಬರ್ತದೆ. ಆವಾಗ ನಾವು ಹೋಗಿ ಅದನ್ನು ಮಾರ್ಕೆಟ್ನಲ್ಲಿ ಹುಡುಕ್ತೇವೆ, ಲೈಬ್ರರಿಯಲ್ಲಿ ಹುಡುಕ್ತೇವೆ, ಎಲ್ಲಾದರೂ ನಮಗೆ ಇಂಥ ಪುಸ್ತಕ ಐತೆ ಅಂತ ಕೇಳ್ತೇವೆ. ಕೇಳಿಬಿಟ್ಟು ನಾವು ಆ ಪುಸ್ತಕ ತಗೊಂಡು ಓದ್ತೇವೆ. ಯಾಕೆಂದರೆ ಅಲ್ಲಿ ನಮಗೆ ಇಂಟ್ರೆಸ್ಟ್ ಇರ್ತದೆ. ಆವಾಗ ನಾವು ಅದನ್ನು ಏನು ಓದ್ತೇವಲ್ಲ, ಆ ಓದಿರ್ತಕ್ಕಂಥ ವಿಷಯ ಸಾಕಷ್ಟು ನಮ್ಮ ಬುದ್ಧಿಯಲ್ಲಿ ಕೂತ್ಕೊಳ್ತದೆ. ಅದೇ ನಮಗೆ ಬೇಡವಾಗಿರ್ತಕ್ಕಂಥ ಕೆಲವೊಂದು ಬುಕ್ಸ್ ಕೊಟ್ಟಿರ್ತಾರೆ, ಇದನ್ನು ಓದ್ರಿ ಅಂತ ಹೇಳ್ಕೊಟ್ಟಿರ್ತಾರೆ, ನಮಗೆ ಇಂಟ್ರೆಸ್ಟ್ ಇರಲ್ಲ. ಆವಾಗ ಅದನ್ನು ತಂದು ಒಂದು ಕಡೆ ಮನೆಯಲ್ಲಿ ಮೂಲೆಯಲ್ಲಿ ಬಿಸಾಕಿರ್ತೀವಿ. ನಾವು ಅದನ್ನು ತಿರುಗಿ ನೋಡೋಂಗಿಲ್ಲ. ಯಾಕೆಂದರೆ ಇಂಟ್ರೆಸ್ಟ್ ಇಲ್ಲ, ಮನಸ್ಸು ಕೊಡೋಂಗಿಲ್ಲ, ನನಗೆ ಮನಸ್ಸಿಲ್ಲ. ಹಾಗೆ ಎಷ್ಟೆಷ್ಟು ಈ ಮನಸ್ಸು ತನ್ನ ಕೆಲಸ ತಾನು ಮಾಡ್ತಿರ್ತದೆ, ಬುದ್ಧಿ ಅದರ ಹಿಂದ್ಗಡೆ ಇರ್ತದೆ. ಅವಾಗಲೂ ಯಾವಾಗಲೂ ಮನಸ್ಸನ್ನು ಹರಿಬಿಡಬಾರ್ದು ಅಂತ ಹೇಳ್ತಾರೆ. ಬುದ್ಧಿ ಹರಿಬಿಡಬಾರ್ದು ಅಂತ ಯಾರು ಹೇಳಲ್ಲ, ಮನಸ್ಸು ಹರಿಬಿಡಬಾರ್ದು. ಅದಕ್ಕೆ ಮನಸ್ಸು ಅಂತಕ್ಕಂಥ ಒಂದು ಕುದುರೆ ಸಮಾನ. ಹಾಗಾದ್ರೆ ಮನಸ್ಸು ಕುದುರೆ ಸಮಾನ ಅಂದರೆ ಬುದ್ಧಿ ಏನು? ಲಗಾಮು ಮಾಲೀಕ ಅಲ್ವ, ಆತ್ಮ ಮಾಲೀಕ. ಆದರೆ ಆ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಆತ್ಮ ಬುದ್ಧಿ ಮುಖಾಂತರ. ಏನಂದರೆ ನೋಡಿ, ಈಗ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಬರ್ತದೆ, ನಾನು ಇಂಥದ್ದೊಂದು ಮಾಡಬೇಕು, ಇಂಥದ್ದು ತೊಗೋಬೇಕು, ಅಥವಾ ಇಂಥದ್ದೊಂದು ನಾನು ಇದು ನೋಡಬೇಕು ಅಂತ ಬರ್ತದೆ. ಆವಾಗ ಬುದ್ಧಿ ಹೇಳ್ತದೆ, ನೀನು ಮಾಡ್ತಕ್ಕಂಥದ್ದು ಸರಿ ಇದೆ, ತಪ್ಪಿದೆ, ಮಾಡಬೇಡ, ಮಾಡಬೇಕು ಅಂತ ಬುದ್ಧಿ ನಿರ್ಣಯ ಕೊಡ್ತದೆ. ಅವಾಗ ಏನಾಗ್ತದೆ ಅಂತಂದರೆ ಆ ಮನಸ್ಸು ಮತ್ತು ಬುದ್ಧಿ ಎರಡೂ ಒಟ್ಟೇನಾಗ್ತದಲ್ಲ, ಆವಾಗ ನಮ್ಮಲ್ಲಿ ಶಕ್ತಿ ಉತ್ಪತ್ತಿ ಆಗ್ತದೆ. ನೋಡಿ, ಈಗ ನಾನೀಗಾಗಲೇ ಅದನ್ನು ವಿಷಯವನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಯಾರೆಲ್ಲ ಹೊಸಬರಿದ್ದೀರಿ ಅವ್ರಿಗೋಸ್ಕರ ಈ ಮಾತನ್ನು ನಾನು ಮತ್ತೆ ಪುನಃ ಉಚ್ಚಾರಣೆ ಮಾಡ್ತೇನೆ. ನೋಡಿ ಆದ್ಮೇಲೆ ಈ ಮನಸ್ಸು ಮತ್ತು ಬುದ್ಧಿ ಎರಡೂ ಒಟ್ಟಾದಾಗ ನಮಗೆ ಭಯನೂ ಆಗ್ತದೆ, ಸುಖನೂ ಆಗ್ತದೆ, ಧೈರ್ಯನೂ ಬರ್ತದೆ, ಗೆಲುವು ಆಗ್ತದೆ, ಸೋಲು ಆಗ್ತದೆ, ನಿದ್ದೆನೂ ಬರ್ತದೆ, ನಿದ್ದೆ ಬರೋದಂಗೂ ತಡೆ ಹಿಡಿತದೆ. ಈ ಎರಡು ಒಟ್ಟಾದಾಗ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಈಗ ಮನಸ್ಸು ಅಂತಕ್ಕಂಥದ್ದಲ್ಲಿ ನಮ್ಮ ಮನಸ್ಸಿನಲ್ಲಿ ವಿಚಾರಗಳು ಯಾವಾಗಲೂ ಉತ್ಪತ್ತಿ ಆಗ್ತದೆ. ಯಾವ ರೀತಿ ಸಮುದ್ರದಲ್ಲಿ, ನದಿಯಲ್ಲಿ ತೆರೆಗಳು ನಿರಂತರವಾಗಿ ಬರ್ತಾ ಇರ್ತವೆ, ಅದೇ ರೀತಿ ನಮ್ಮ ಮನಸ್ಸಿನಲ್ಲಿ ವಿಚಾರಗಳು ನಿರಂತರವಾಗಿ ಬರ್ತಾ ಇರ್ತವೆ. ಯಾವ ಕಾರಣಕ್ಕೂ ನಿಲ್ಲಂಗಿಲ್ಲ. ಯಾಕೆ ನಿಲ್ಲಂಗಿಲ್ಲ ಅಂದರೆ ಅದ್ರ ಕೆಲಸನೇ ಅದು ಅಲ್ವಾ. ಹಾಗಾದರೆ ಇಂತಹ ಮನಸ್ಸಿನಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ಬುದ್ಧಿ ಏನು ಮಾಡ್ತದೆ ಅಂದರೆ ನಿರ್ಣಯ ಕೊಡ್ತದೆ. ನೀನು ಮಾಡ್ತಕ್ಕಂಥ ವಿಚಾರ ಸರಿ ಇದೆ, ನೀನು ಮಾಡ್ತಕ್ಕಂಥ ವಿಚಾರ ಸರಿ ಇಲ್ಲ ಅಂತ. ಅದಕ್ಕೆ ಯಾರಾದರೂ ತಪ್ಪು ಮಾಡಿದರೆ ಹೇಳ್ತಾರೆ, ನಿಮ್ಮ ಮನಸ್ಸು ಸರಿಯಿಲ್ಲ ಅಂತ ಹೇಳಲ್ಲ. ಅಟ್ಲೀಸ್ಟ್ ನಿಮಗೆ ಬುದ್ಧಿಗೂ ಅಷ್ಟು ಉಳಿಲಿಲ್ವಾ, ಬುದ್ಧಿ ಎಲ್ಲಿಟ್ಟಿದ್ರಿ ಅಂತ ಕೇಳ್ತಾರೆ. ಯಾಕೆಂದರೆ ನ್ಯಾಯ ನಿರ್ಣಯ ಮಾಡುವಂಥ ಕೆಲಸ ಮಾಡೋದು ಮನಸ್ಸಲ್ಲ, ಬುದ್ಧಿ. ಆದರೆ ಓದೋಕ್ಕೆ ಮನಸ್ಸು ಬೇಕಲ್ಲ, ಅದಕ್ಕೇನಂತಾರೆ ಮನಸ್ಸು ಕೊಟ್ಟು ಓದು, ಅವಾಗ ಬುದ್ಧಿಯಲ್ಲಿ ಉಳಿತದೆ. ಮನಸ್ಸು ಕೊಟ್ಟು ಓದು, ಅವಾಗ ಬುದ್ಧಿಯಲ್ಲಿ ಧಾರಣೆ ಆಗ್ತದೆ, ಬುದ್ಧಿಯಲ್ಲಿ ತುಂಬಿಕೊಳ್ತದೆ ಅಂತ ಹೇಳ್ತಾರೆ. ನೆನಪಿನ ಶಕ್ತಿ ಉಳಿತದೆ ಅಂತ ಹೇಳ್ತಾರೆ. ಅದು ಮನಸ್ಸು ಕೊಟ್ಟು ಓದಬೇಕು.
ಹಾಗೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಬರ್ತದೆ, ಬುದ್ಧಿ ಅದಕ್ಕೆ ನಿರ್ಣಯ ಕೊಡ್ತದೆ, ಆವಾಗ ಅದು ಸಂಸ್ಕಾರ ಅನ್ನುವಂತಹ ಡಿಪಾರ್ಟ್ಮೆಂಟ್ನಲ್ಲಿ ರೆಕಾರ್ಡಿಂಗ್ ಆಗಿ ಉಳಿತದೆ. ಅದು ರೆಕಾರ್ಡಿಂಗ್ ಮಾಡ್ಕೊಳ್ಳದೆ. ಆದರೆ ಯಾವ ರೀತಿ ನಮ್ಮ ಸಂಸ್ಕಾರದಲ್ಲಿ ರೆಕಾರ್ಡಿಂಗ್ ಆಗಿರ್ತದೆ, ಆ ರೆಕಾರ್ಡಿಂಗ್ ತಕ್ಕಂತೆ ನಮಗೆ ಜನ್ಮ ಸಿಗ್ತದೆ. ಇವತ್ತೇನು ವರ್ತಮಾನ ಸಮಯದಲ್ಲಿ ಜನರನ್ನ ನೋಡ್ತಾ ಇದ್ದೇವೆ, ಕೂಡ್ರಿದ್ದಾರೆ, ಕುಂಟ್ರಿದ್ದಾರೆ, ಎಳವರಿದ್ದಾರೆ, ಅವರು ಏನು ಕಿವಿ ಕೇಳಲ್ಲ, ಕೆಲವ್ರ ಟೈಪ್ ಭಾಳ ಇದಾಗಿರ್ತದೆ. ಇದಕ್ಕೆಲ್ಲ ಭಿಕ್ಷುಕಿರ್ತಾರೆ, ಬಟ್ಟೆ ಇರಲ್ಲ, ಇರೋಕ್ಕೆ ಮನೆ ಇರಲ್ಲ. ಅದಕ್ಕೆಲ್ಲ ಕಾರಣ ಏನು ಅಂದರೆ ಅವರ ಹಿಂದಿನ ಜನ್ಮದ ಕರ್ಮದ ಲೆಕ್ಕಾಚಾರ. ಇದಕ್ಕೆ ಕರ್ಮದ ಗುಹ್ಯಗತಿ ಅಂತ ಹೇಳ್ತಾರೆ. ನೋಡಿ, ಏನನ್ನು ನಾನು ಬಿತ್ತೇನೆ ಅದನ್ನು ಬೆಳ್ಕೊಳ್ತೀನಿ. ಅದಕ್ಕೆ ಮಾಡಿದ್ದುಣ್ಣೋ ಮರೆಯ, ಬೀಜದಂತೆ ವೃಕ್ಷ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಎಂತೆಂಥ ಸಂಕಲ್ಪಗಳನ್ನು ನಾವು ಮಾಡ್ತಾ ಹೋಗ್ತೇವೆ ಮನಸ್ಸಿನಲ್ಲಿ. ಆ ಮನಸ್ಸಿನಲ್ಲಿ ಶುದ್ಧವಾಗಿರ್ತಕ್ಕಂಥ ಸಂಕಲ್ಪಗಳನ್ನು ಮಾಡಿದ್ವಿ ಅಂದರೆ ನಮಗೆ ನಿಜವಾಗ್ಲೂ ನಮ್ಮ ನಿರೀಕ್ಷೆಗೆ ಮೀರಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಪ್ರಾರಬ್ಧ ಫಲವನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆದರೆ ಈ ಮನಸ್ಸೆಂಬ ಹೊಲದಲ್ಲಿ ಸಂಕಲ್ಪ ಅನ್ನುವಂಥ ಬೀಜವನ್ನೇ ನಾವು ಬಿತ್ತವಲ್ಲ, ಹಾಕಬೇಕಾದ್ರೆ ವಿಚಾರ ಮಾಡಬೇಕು. ಯಾವ ರೀತಿ ರೈತ ತನ್ನ ಹೊಲದಲ್ಲಿ ಬೀಜಗಳನ್ನು ಹಾಕಬೇಕಾದ್ರೆ ಮೊದಲು ಆ ಹೊಲವನ್ನು ಶುದ್ಧಿ ಮಾಡ್ಕೊಳ್ತಾನೆ, ಹೊಲವನ್ನು ಸ್ವಚ್ಛ ಮಾಡ್ಕೊಳ್ತಾನೆ, ಹದ ಮಾಡ್ಕೊಳ್ತಾನೆ, ಹರಗಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಆಮೇಲೆ ಬೀಜ ಹಾಕ್ತಾನೆ. ಬೀಜದಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಬೀಜಗಳನ್ನು ತಂದು ಹಾಕಿದಾಗ ಮಾತ್ರ ಆ ಬೆಳೆ ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ಎಲ್ಲಿ ಬೇಕಲ್ಲಿ ಯಾರಾದರೂ ಈ ರಾಶಿಯಾಗಿ ತೂರ್ತಾರಲ್ಲ, ಅವನ್ನೆಲ್ಲ ತೂರಿರ್ತಾರೆ ಗಾಳಿ, ಅವು ಬಿದ್ದಿರ್ತವೆ. ಆ ಜೊಳ್ಳು ಅಂತಾರೆ, ಜೋಳು ಬೀಜ, ಜೋಳು ಭತ್ತ ಅಂತ, ಅಂಥವು ತಗೊಂಡು ಬಂದು ಬಿತ್ತಿದರೆ ಬೆಳೆ ಬರೋಂಗಿಲ್ಲ. ನೀವು ಎಷ್ಟಾದರೂ ಒಳ್ಳೆ ಗೊಬ್ಬರ ಹಾಕ್ರಿ, ಬೆಳೆ ಬರಲ್ಲ. ಆದರೆ ಆ ಬಿತ್ತನೆಗೆ ಬೇಕಾಗಿರುವಂತಹ ಬೀಜಗಳನ್ನೇ ಕೆಲವೊಂದು ಇಟ್ಟಿರ್ತಾರೆ. ಅಂತಹ ಬೀಜಗಳನ್ನು ತಗೊಂಡಾಗ ಆ ಬೀಜಗಳಲ್ಲಿ ಶಕ್ತಿ ಇರ್ತದೆ, ಕ್ವಾಲಿಟಿ ಇರ್ತದೆ, ಒಳ್ಳೆ ತಳಿ ಇರ್ತದೆ, ಎಲ್ಲದೂ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ಅಂಥ ಬೀಜಗಳನ್ನೇ ರೈತರು ಹುಡುಕೊಂಬಂದು ಬಿತ್ತಾರೆ ತಮ್ಮ ಹೊಲದಲ್ಲಿ. ಅದೇ ರೀತಿ ಈ ನಮ್ಮ ಮನಸ್ಸು ಅಂತ ಏನಿದೆಯಲ್ಲ, ಮನಸ್ಸು ಇಲ್ಲಿರೋದು ಹೃದಯ, ಮನಸ್ಸು ಇಲ್ಲಿದೆ, ಬುದ್ಧಿಯಲ್ಲಿ. ಮನಸ್ಸು, ಬುದ್ಧಿ, ಸಂಸ್ಕಾರ ಈ ಆತ್ಮದಲ್ಲಿದೆ. ಹೆಂಗೆ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಈ ಶರೀರದ ಅಂಗಾಂಗಗಳು ಭಾಗಗಳದವಲ್ಲ, ಅದೇ ರೀತಿ ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತಕ್ಕಂಥದ್ದು 3 ಕರ್ಮೇಂದ್ರಿಯಗಳು ಆತ್ಮದಲ್ಲಿರ್ತಕ್ಕಂಥ ಇಂದ್ರಿಯಗಳು. ಓಕೆ, ಅದಕ್ಕೋಸ್ಕರವಾಗಿ ಏನಾದರೂ ನೀವು ಮರ್ತಗೇನಂತಕತ್ತೀವಿ, ಅಯ್ಯೋ ಅಂತ ತಲೆ ಬಡ್ಕೊಳ್ತಾವೆ. ಯಾಕೆ ಇಲ್ಲಿ ಯಾಕೆ ಬಡ್ಕೊಳ್ಳಲ್ಲ? ನನ್ನ ಬುದ್ಧಿ ಕೆಟ್ಟು ಬಿಟ್ಟತ್ರಿ, ನನ್ನ ಬುದ್ಧಿ ಕೆಟ್ಟು ಬುದ್ಧಿ ನೋಡಿ ಇಲ್ಲಿ ಅಂತ. ನಾವು ಮೆದುಳೇ ಬೇರೆ, ಬುದ್ಧಿನೇ ಬೇರೆ. ನೋಡಿ, ಸತ್ತಂಥ ವ್ಯಕ್ತಿಗೆ ಬುದ್ಧಿರಲ್ಲ, ಮೆದುಳಿರ್ತದೆ. ಆದರೆ ಜೀವ ಇರ್ತಕ್ಕಂಥ ವ್ಯಕ್ತಿಗೆ ಬುದ್ಧಿನೂ ಇರ್ತದೆ, ಮೆದುಳು ಇರ್ತದೆ. ಆದರೆ ಬುದ್ಧಿ ಮೆದುಳಿನ ಮುಖಾಂತರ ಕೆಲಸ ಮಾಡ್ತದೆ. ಯಾವ ರೀತಿ ನೋಡಿ, ಕೈ ಇದೆ, ಈ ಕೈ ಊಟ ಮಾಡ್ತದೆ. ಹಾಗೆ ಈ ಮೆದುಳು ಏನೈತಲ್ಲ, ಈ ಮೆದುಳು ಇದ್ದರೂ ಬುದ್ಧಿ ಬೇಕು, ಅರ್ಥಾತ್ ಆತ್ಮ ಬೇಕು. ಆತ್ಮ ಮತ್ತು ಬುದ್ಧಿ ಆತ್ಮ ಮತ್ತು ಮೆದುಳು ಎರಡೂ ಇದ್ರೆ ಮಾತ್ರ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಈ ಮನಸ್ಸಿನಲ್ಲಿ ನಮ್ಮ ಸಂಕಲ್ಪಗಳು ಎಷ್ಟೊಂದು ಶ್ರೇಷ್ಠವಾಗಿರ್ತವೆ, ಒಳ್ಳೆ ಪವರ್ಫುಲ್ ಇರ್ತವೆ, ಪಾಸಿಟಿವ್ ಸಂಕಲ್ಪ ಇರ್ತವೆ. ಅಂತಹ ಸಂಕಲ್ಪಗಳಿಗೆ ಜಾಸ್ತಿ ಫಲ ಸಿಗ್ತದೆ. ಅದಕ್ಕೋಸ್ಕರವಾಗಿ ಸದಾಕಾಲ ನಾವು ಶುದ್ಧವಾಗಿರ್ತಕ್ಕಂಥ ಸಂಕಲ್ಪ ಮಾಡೋಣ, ಶ್ರೇಷ್ಠವಾಗಿರ್ತಕ್ಕಂಥ ಸಂಕಲ್ಪ ಮಾಡೋಣ, ಪವಿತ್ರವಾಗಿರ್ತಕ್ಕಂಥ ಸಂಕಲ್ಪಗಳನ್ನು ಮಾಡೋಣ. ಯಾಕೆಂದರೆ ಅದು ಅಷ್ಟು ಸುಲಭವಾಗಿರ್ತಕ್ಕಂಥ ಮಾತಲ್ಲ. ಯಾಕೆಂದರೆ ಇವತ್ತು ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ ಅಂತಂದರೆ, ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ನಿಮ್ಮ ಬೀಳುವಿಕೆಯನ್ನು ನಿರೀಕ್ಷೆಯಲ್ಲಿರ್ತಾರೆ, ನಿಮ್ಮ ಕಾಲನ್ನು ಎಳೆದಲ್ಲಿ ನೋಡ್ತಾ ಇರ್ತಾರೆ, ನಿಮ್ಮನ್ನು ಕೆಡವಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ನಿಮ್ಮನ್ನು ಕೆಡವಿ ಅವ್ರ ಮೇಲೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆದರೆ ಕರ್ಮದ ಗುಹ್ಯಗತಿ ಹೆಂಗಿದೆ ಅಂದರೆ, ನಾನು ಒಂದು ತಪ್ಪು ಮಾಡಿದರೆ ನನ್ನ ಹಿಂದೆ 10, ನಾನು ಒಬ್ಬರು ತಪ್ಪು ಮಾಡಿದ್ದು ಹೇಳಕ್ಕೆ ಹೋದರೆ 10 ಜನ ನನ್ನ ತಪ್ಪು ಹುಡುಕ್ತಾ ಇರ್ತಾರೆ. ಈ ಪಾಯಿಂಟ್ ನಮ್ಗೆ ಯಾವಾಗಲೂ ಸದಾಕಾಲ ಗಮನ ಇರಬೇಕು. ನೋಡಿ, ಒಂದು ಶೇಂಗಾ ಬೀಜ ನಾನು ಹಾಕಿರ್ತೀನಿ, ಆದರೆ ಒಂದು ಶೇಂಗಾ ಬೀಜದಿಂದ ಕನಿಷ್ಠ ಪಕ್ಷ ಆ ಗಿಡದಲ್ಲಿ ಇಷ್ಟು ಶೇಂಗಾಗಳು ಸಿಗ್ತವೆ. ನಾನು ಒಂದು ಗೋವಿನ ಜೋಳ ನಾನು ಹೊಲದಲ್ಲಿ ಹಾಕಿರ್ತೀನಿ, ಆದರೆ ಅದು ಕನಿಷ್ಠ ಪಕ್ಷ 2ರಿಂದ 3 ತೆನೆ ಬಿಟ್ಟು ಇಷ್ಟು ಕೊಡ್ತದೆ. ಹತ್ತಿ ಒಂದು ಬೀಜ ಹಾಕಿರ್ತೀವಿ, ಇಷ್ಟೊಂದು ಹತ್ತಿ ಕೊಡ್ತದೆ. ಒಂದು ಮಾವಿನಿಂದ ಹಾಕಿರ್ತೀನಿ, ಎಷ್ಟು ಮಾವಿನ ಹಣ್ಣು ಕೊಡ್ತದೆ. ಒಂದು ಬಾಳೆ ಬೀಜ ಹಾಕಿರ್ತೀನಿ, ಎಷ್ಟು ಬಿಡ್ತದೆ ಅಲ್ವಾ. ಹಾಗೆ ಈ ಕರ್ಮ ಅಂತಕ್ಕಂಥದ್ದು, ಶ್ರೇಷ್ಠ ಸಂಕಲ್ಪ ಅಂತಕ್ಕಂಥದ್ದು, ಒಂದೇ ಪವರ್ಫುಲ್ ಸಂಕಲ್ಪ ಮಾಡಿ ನೋಡಿ ಏನಾಗ್ತದೆ ಅಂತಂದರೆ, ಅದು 1 ಪಟ್ಟಲ್ಲ 10 ಪಟ್ಟು 100 ಪಟ್ಟು ನಮ್ಮ ಹತ್ರ ಬರ್ತದೆ. ಅದು ಒಳ್ಳೆಯದಾದ್ರೆ ಆಗಿರ್ಬೋದು, ಕೆಟ್ಟದಾಗಿದ್ರೆ ಆಗ್ಬೋದು. ಆದರೆ ಎಲ್ಲದಕ್ಕೂ ಮೇನು ನಮ್ಮದು ಕರ್ಮದ ಗುಹ್ಯಗತಿ ತಿಳ್ಕೋಬೇಕು. ಕರ್ಮದ ಗುಹ್ಯಗತಿ ಹೆಂಗಿದೆ ಅಂದರೆ, ನಾವು ಮಾತಾಡೋದಲ್ಲ,
ಕೇವಲ ಕಿವಿಯಿಂದ ನಾವು ಕೇಳಿ ಅವ್ರ ಬಗ್ಗೆ ವಿಚಾರ ಮಾಡಿದ್ರು ಕೂಡ ಅದು ಪಾಪ ಅಂತ ಅನಿಸ್ಕೊಳ್ತದೆ. ಆದರೆ ಇವತ್ತು ವರ್ತಮಾನ ಸಮಯದಲ್ಲಿ ಎಂಥ ಪರಿಸ್ಥಿತಿ ನಡೀತಾಯಿದೆ ಅಂದರೆ ಎಲ್ಲ ಪರಿಸ್ಥಿತಿಗಳಲ್ಲೂ ಕೂಡ ನಾವು ಪಾರಾಗಬೇಕು. ಇವತ್ತು ಜೀವನ ನಡೀತಿರೋದೇ ಒಂದು ಪರೀಕ್ಷೆ ಮೇಲೆ. ಹಾಗಂತ ಈ ಜೀವನದ ಪರೀಕ್ಷೆಯಲ್ಲಿ ಯಾವತ್ತೂ ನಾವು ಹೆದರಬಾರ್ದು. ಯಾಕೆ ಹೆದರಬಾರ್ದು ಅಂತಂದರೆ ಈ ಜೀವನದ ಏನು ನಾವು ನಡೀತಾ ಇದ್ದೀವಿ ಇದರ ಡೈರೆಕ್ಟ್ರ್ ಯಾರಿದ್ದಾರೆ, ಈ ಡ್ರಾಮಾದಲ್ಲಿ ಡೈರೆಕ್ಟ್ರ್ ಯಾರಂದರೆ ಸ್ವಯಂ ಪರಂಪಿತ ಪರಮಾತ್ಮ. ಅದಕ್ಕೋಸ್ಕರ ಯಾವಾಗಲೂ ಸಹ ನಾವು ಆ ಪರಮಾತ್ಮನನ್ನು ಧ್ಯಾನ ಮಾಡ್ತಾಯಿದ್ರೆ, ಪರಮಾತ್ಮನ ಜೊತೆಯಲ್ಲಿ ನಾವಿದ್ದರೆ ನಮ್ಗೆ ಯಾವುದೇ ಕಾರಣಕ್ಕೂ ಯಾವ ತೊಂದರೆನೂ ಬರೋಲ್ಲ. ಆ ಡೈರೆಕ್ಟ್ರಿಗೆ ಎಷ್ಟು ನಾವು ನಿಶ್ಚಿಂತವಾಗಿರ್ಬೇಕಂದ್ರೆ ಆ ಡೈರೆಕ್ಟ್ರ್ ಪರಮಾತ್ಮ ನನ್ನನ್ನು ಯಾವ ರೀತಿ ಯಾವ ಸಮಯದಲ್ಲಿ ಹೆಂಗೆ ಬೇಕೋ ಹಂಗೆ ಪಾತ್ರ ಯೂಸ್ ಮಾಡ್ಕೊಳ್ಳಿ, ನಾನು ಕೇವಲ ಪರಮಾತ್ಮನ ಕೈಯಲ್ಲಿ ಒಂದು ಇನ್ಸ್ಟ್ರೂಮೆಂಟ್ಲಾಗಿದ್ದೇನೆ, ಒಂದು ಉಪಕರಣ ಆಗಿದ್ದೇನೆ, ಪರಮಾತ್ಮ ಯಾವ ರೀತಿ ಬೇಕೋ ನನ್ನಿಂದ ಸೇವೆ ತಗೊಳ್ಳಿ ಅಂತಕ್ಕಂಥ ವಿಚಾರ ಹೇಳಿದಾಗ ಆ ನಮ್ಮ ಮೈಂಡ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕೂಲಾಗಿರ್ತದೆ ಆದಮೇಲೆ. ಅದಕ್ಕೋಸ್ಕರ ಸದಾಕಾಲ ನಾವೇನು ಮಾಡ್ಬೇಕಂದ್ರೆ ನಮ್ಮ ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣವಾಗಿ ಭಗವಂತನವರಿಗೆ ಹ್ಯಾಂಡ್ ಓವರ್ ಮಾಡಿಬಿಡಬೇಕು. ಅವಾಗ ನಮಗೇನು ಯಾವುದೇ ರೀತಿಯ ತೊಂದರೆ ಆಗಲಿ ಟೆನ್ಷನ್ ಆಗಲಿ ಯಾವುದು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಆದಮೇಲೆ. ಅದಕ್ಕೋಸ್ಕರವಾಗಿ ನಾವು ಸದಾಕಾಲ ಶ್ರೇಷ್ಠ ಸಂಕಲ್ಪಗಳನ್ನು ಮಾಡೋಣ, ಶುದ್ಧ ಸಂಕಲ್ಪಗಳನ್ನು ಮಾಡೋಣ, ಸದಾಕಾಲ ಬುದ್ಧಿಯಿಂದ ಪರಮಾತ್ಮನ ಸಮೀಪ ಇರೋಣ. ನೋಡಿ ಉಪವಾಸ ಅಂತ ಮಾಡ್ತಾರೆ. ಉಪವಾಸ ಅಂತಂದರೆ ಊಟ ಬಿಟ್ಟು ಮಾಡೋದಂಥ ಉಪವಾಸ ಅಲ್ಲ. ಸದಾಕಾಲ ನಾವು ಬುದ್ಧಿಯಿಂದ ಪರಮಾತ್ಮನ ಸಾನ್ನಿಧ್ಯದಲ್ಲಿರಬೇಕು. ಶ್ರೇಷ್ಠ ವಿಚಾರಗಳನ್ನು ಕೊಡ್ತಾ ಇರಬೇಕು ನಮ್ಮ ಮನಸ್ಸಿಗೆ. ನೋಡಿ ಇವತ್ತು ವರ್ತಮಾನ ಸಮಯದಲ್ಲಿ ಮನುಷ್ಯ ಯಾಕೆ ಇಷ್ಟೊಂದು ದುಃಖಿ ಆಗ್ತಾಯಿದ್ದಾನೆ, ರೋಗಿ ಆಗ್ತಾಯಿದ್ದಾನೆ, ಹಾಸ್ಪಿಟ್ಲಿಗೆ ಜಾಸ್ತಿ ಆಗ್ತಾಯಿದ್ದವು, ಡಾಕ್ಟ್ರ್ ಜಾಸ್ತಿ ಆಗ್ತಾಯಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನಂದರೆ ಬೇರೆ ಡಾಕ್ಟ್ರೆಲ್ಲ ಯಾರು ಅಲ್ರಿ, ನಮ್ಮ ಮನಸ್ಸಿನ ವಿಚಾರಗಳೇ. ಓಕೆ, ನಾವು ಬಿಡಿ, ಬೇರೆ ನಮ್ಮೆಲ್ಲ ತಂದೆ ತಾಯಿಗಳು ನಮ್ಮ ಅಜ್ಜರೆಲ್ಲ ಸಣ್ಣರಿರ್ಬೇಕಾದ್ರೆ ಊರಿಗೆ ಒಂದು ಹಾಸ್ಪಿಟ್ಲ್ ಇರ್ತಿತ್ತು. ಏನಾದರೂ ಹೆಚ್ಚು ಕಮ್ಮಿ ಆಗ್ಬೇಕಾತಪ್ಪ ಅಂದ್ರೆ ಅದು ದೊಡ್ಡ ಡಿಸ್ಟ್ರಿಕ್ಟ್ ಲೆವೆಲ್ಲಿಗೆ ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ಬೇಕಾಯ್ತು ಹೋಗಿ. ಹಾಗೆ ಆದರೆ ಇವತ್ತು ಏನಾಗಿದೆ ಅಂದರೆ ಒಂದೊಂದು ಓಣಿಯಲ್ಲಿ ಒಂದೊಂದು ಎರಡು ಹಾಸ್ಪಿಟ್ಲ್ ಆಗಿಬಿಟ್ಟದೆ. ಊರು ತುಂಬ ಹಾಸ್ಪಿಟ್ಲ್ ಆಗ್ಯಾವು, ಡಾಕ್ಟ್ರ್ ಆಗಿದ್ದಾರೆ. ಯಾಕಂದರೆ ಊರು ತುಂಬ ಪೇಷೆಂಟ್ ಆಗ್ಯಾರೆ. ಊರು ತುಂಬ ಪೇಷೆಂಟ್ ಯಾಕಾಗಿದ್ದಾರೆ ಅಂದರೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲ, ಶುದ್ಧ ಸಂಕಲ್ಪಗಳ ಭೋಜನ ಇಲ್ಲ. ನೋಡಿ, ನೀವು ಯಾರಾದರೂ ನಿಮಗೆ ಅಳಿಸಿದ್ದು ಅನ್ನ ಅಂತ ಇಂಥದ್ದೆಲ್ಲ ಕೊಟ್ಟರೆ, ಅಳಿಸಿದ್ದು ಹಣ್ಣು ಕೊಟ್ಟರೆ ನೀವು ತಿನ್ನಲ್ಲ. ನನಗೆ ಬೇಕಾಗಿಲ್ಲರಿ, ನನಗೆ ಒಳ್ಳೆ ಫ್ರೆಶ್ ಬೇಕು ಅಂತೇವೆ. ಏನಾರು ತಗೋಬೇಕಾದ್ರೆ ಮಾರ್ಕೆಟಿಗೆ ಹೋದರೆ ಮುಟ್ಟು ನೋಡ್ತೇವೆ, ಬಿಸಿ ಇದಾವ ಅಂತ ನೋಡಿ ತಗೊಳ್ತೇವೆ ಅಲ್ವಾ. ಹಾಗಾದರೆ ನಾವೆಲ್ಲ ತಿನ್ನಬೇಕಾದ್ರೆ ಕುಡಿಬೇಕಾದ್ರೆ ನೋಡಿಕೊಂಡು ನನಗೆ ಬಿಸಿ ಬಿಸಿ ಕಾಫಿ ಬೇಕು, ಬಿಸಿ ಬಿಸಿ ಟೀ ಬೇಕು, ಕಷಾಯ ಬೇಕು ಅಂತ ಕುಡಿತೇವೆ. ನಮ್ಮ ರಾತ್ರಿ ನಾವು ತಿನ್ನಂಗೆಲ್ಲ ಬೆಳಗಿಂದನೇ ನಾವು ತಿನ್ನೋದು ಬಿಸಿ ಬಿಸಿ ತಿನ್ನೋದಂತ ವಿಚಾರ ಮಾಡ್ತೇವೆ. ಯಾಕೆಂದರೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ. ಆಮೇಲೆ ಸೀಸನ್ ಫಲಗಳನ್ನು ತಿಂತೇವೆ. ಇಂತಿಂಥ ಟೈಮಲ್ಲಿ ಇಂತಿಂದೇ ಹಣ್ಣು ತಿನ್ನಬೇಕು ಅಂತ ತಿಳ್ಕೊಂಡು ನಾವೆಲ್ಲ ಅದರದೆಲ್ಲ ಜ್ಞಾನ ನಮಗಿದೆ. ಆದರೆ ಯಾಕೆ ನಮ್ಮ ಮನೆಗೆ ಹೌದು ಇದು ನಾವು ನಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಸಂಕಲ್ಪಗಳ ಶುದ್ಧ ಸಂಕಲ್ಪಗಳ ಭೋಜನನೇ ಆತ್ಮನಿಗೆ ಊಟ ಅನ್ನೋದನ್ನು ಯಾಕೆ ನಾವು ನೆನ್ಪು ಮಾಡ್ಕೊಳ್ಳಲ್ಲ ಅಲ್ವಾ. ಇದು ಯಾರಿಗೂ ಗಮನಕ್ಕಿಲ್ಲ. ಊಟ ಶರೀರಕ್ಕಷ್ಟೇ ನಾವು ಒಳ್ಳೊಳ್ಳೆ ಭೋಜನ ಒಳ್ಳೊಳ್ಳೆ ವಿಟಮಿನ್ಸ್ ತಗೊಳ್ತೇವೆ. ಆದರೆ ಈ ಶರೀರವನ್ನು ನಡೆಸ್ತಕ್ಕಂಥ ಆತ್ಮ ಒಳಗಡೆ ಇದನ್ನಲ್ಲ, ಅವನಿಗೆ ಶುದ್ಧವಾಗಿರ್ತಕ್ಕಂಥ ಊಟ ಕೊಡಬೇಕು ಅಂದರೆ ಅದು ನೆನಪಿಲ್ಲ. ಹೋಗಲಿ, ಇವತ್ತಿಂದನಾದರೂ ಆತ್ಮೀಯರೇ, ನೀವೆಲ್ಲರೂ ಸಹ ನಿಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಏನು ಮಾಡ್ತೀರಿ, ಶುದ್ಧವಾಗಿರ್ತಕ್ಕಂಥ ಸಂಕಲ್ಪ ಮಾಡಿ. ಇವತ್ತು ಎಷ್ಟಾದರೂ ದುಃಖ ಇರಲಿ, ಅಶಾಂತಿ ಇರಲಿ, ನೋವಿರಲಿ, ಇವತ್ತು ಜಗತ್ತಿರೋದೇ ಅದ್ರಾಗ ಪೂರ್ತಿ. ಅದ್ರ ಬಗ್ಗೆ ನಾವೇನೂ ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ಇವತ್ತು ವರ್ತಮಾನ ಸಮಯದ ಕಲಿಯುಗ ಇದೆ. ಕಲಿಯುಗ ಅಂದರೆ ಕಲಹದ ಯುಗ. ನೋಡಿ, ಇವತ್ತು ಮನೆಯಲ್ಲೂ ರಾಮಾಯಣ ಮಹಾಭಾರತ ನಡೆದಿದ್ಬಿಟ್ಟಿದೆ. ಕೆಲವ್ರು ಹೇಳ್ತಾರೆ, ನೋಡ್ರಿ ಏನ್ರಿ ಅವ್ರ ಮನೆಯವ್ರದ್ದು ಏನ್ರಿ ಸಮಸ್ಯೆ ಏನೋ ಗಲಾಟೆ ಅಂತಂದರೆ, ಅಯ್ಯೋ ಅವ್ರ ಮನೆ ದೊಡ್ಡ ರಾಮಾಯಣ ಬಿಟ್ಟರೆ ಅದೇನು ಕೇಳ್ತೀವಿ. ನೋಡಿ, ಅವ್ರ ಮೇಲೆ ಇದೆ ರಾಮಾಯಣ. ಏನ್ರಿ ಅವ್ರದ್ದು ನಂದೇ ಅವ್ರದ್ದೇ 7 11 ಐತಿ. 7 11 18 ಅಲ್ವಾ. 18 ಅಂದರೆ ಮಹಾಭಾರತ. ಅವ್ರ ಮನೆಯಲ್ಲಿ ಮಹಾಭಾರತ, ಮನೆಯಲ್ಲೂ ಮಹಾಭಾರತ ನಡೆದಿದೆ, ಮನೆಯಲ್ಲೂ ರಾಮಾಯಣ ನಡೆದಿದೆ. ಅಷ್ಟೇ ಅಲ್ಲ, ಇನ್ನು ಬೆಲ್ಲ ಕಥೆಗಳು ಇವತ್ತು ವರ್ತಮಾನ ಸಮಯದಲ್ಲಿ ನಮ್ಮ ಮನೆಗಳಲ್ಲಿ ನಡೀತಾ ಇದ್ದಾವೆ. ಅದಕ್ಕೋಸ್ಕರವಾಗಿ ಎಲ್ಲ ಚಿಂತೆಗಳಿಂದ ನಾವು ದೂರ ಆಗಬೇಕು, ಸದಾಕಾಲ ಖುಷಿಯಿಂದ ಇರಬೇಕು. ಪರಮಾತ್ಮನ ಆಶೀರ್ವಾದ ಪಡಿಬೇಕಂದ್ರೆ ಅದಕ್ಕೆ ಒಂದೇ ಒಂದು ಉಪಾಯ, ಮೊದಲು ನಮ್ಮ ಮನಸ್ಸಿನಲ್ಲಿ ಸಂಕಲ್ಪಗಳನ್ನು ಶುದ್ಧವಾಗಿ ರೆಡಿ ಮಾಡಬೇಕು. ಶುದ್ಧವಾಗಿರ್ತಕ್ಕಂಥ ಸಂಕಲ್ಪಗಳನ್ನು ಕೊಡಬೇಕು ನಾವು. ಅದಕ್ಕೆ ಈ ನಮ್ಮ ಆತ್ಮಕ್ಕೆ ಶುದ್ಧವಾಗಿರ್ತಕ್ಕಂಥ ಶ್ರೇಷ್ಠ ಸಂಕಲ್ಪಗಳ ಭೋಜನ ಕೊಟ್ಟಾಗೆ ಈ ಆತ್ಮಕ್ಕೆ ಆತ್ಮ ಶಕ್ತಿಶಾಲಿಯಾಗಿರ್ತದೆ. ಡ್ರೈವರ್ ಯಾವಾಗ ಶಕ್ತಿಶಾಲಿಯಾಗಿರ್ತಾನೆ, ಆಟೋಮೆಟಿಕ್ ಅವ್ನು ಕಾರ್ ತಗೊಂಡು ಇಡ್ತಾನೆ. ಈ ಶರೀರ ಅನ್ನೋದು ಒಂದು ಕಾರ್, ಆತ್ಮನ ಡ್ರೈವರ್. ಹೆಂಗೆ ಇದಕ್ಕೆ ನಾವು ಪೆಟ್ರೋಲ್ ಊಟ ಹಾಕ್ತಾವೋ, ಕಾರಿಗೆ ಪೆಟ್ರೋಲ್ ಹಾಕ್ತಾವೋ, ಈ ಶರೀರಕ್ಕೆ ಊಟ ಹಾಕ್ತೇವೆ 3 ಹೊತ್ತು ಅಲ್ವಾ. ಹಾಗಾದರೆ ಈ ಶರೀರವನ್ನೇ ನಡೆಸ್ತಕ್ಕಂಥ ಡ್ರೈವರ್ಗೆ ಏನಾಗ್ತದೇವೆ, ಏನೂ ಆಗ್ತಾಯಿಲ್ಲ. ಆ ಶುದ್ಧ ಸಂಕಲ್ಪಗಳ ಭೋಜನನೇ ಆತ್ಮನಿಗೆ ಊಟ ಇದ್ದಂಗೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ನಾನು
ಮುಕ್ತಾಯ ಮಾಡ್ತಿದ್ದೀನಿ. ಮತ್ತೆ ಇಂತಹ ಅನೇಕ ಆಧ್ಯಾತ್ಮಿಕ ವಿಚಾರಗಳನ್ನು ತಗೊಂಡು ನಾನು ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಅಲ್ಲಿವರೆಗೆ ಈ ಸಂಚಿಕೆಯನ್ನು ನೀವು ನೋಡಿ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಜೊತೆಗೆ ಈ ಸಂಚಿಕೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಯಾಕೆಂದರೆ ನಿಮ್ಮ ಒಂದೊಂದು ಕಮೆಂಟು ನನಗೆ ಬಹಳ ಮುಖ್ಯ. ಆದಮೇಲೆ ಒಳ್ಳೆಯದಾಗಲಿ. ಯಾರೆಲ್ಲ ಇಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಎಲ್ಲರೂ ಸಹ ನೀವು ಈ ಒಂದು ಚಾನಲ್ಗೆ ತಮ್ಮ ಕಿರುಬೆಳೆಯನ್ನು ಸಹಯೋಗ ಕೊಡಬೇಕಂತ ನಾನು ಈ ಸಮಯದಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಜೊತೆಗೆ ಸದಾಕಾಲ ನಿಮ್ಮ ಮನಸ್ಸನ್ನು, ನಿಮ್ಮ ಮನೆಯನ್ನು, ನಿಮ್ಮ ಏರಿಯಾವನ್ನು ಶಾಂತವಾಗಿ, ಸುಖಮಯವಾಗಿ, ಆನಂದಮಯವಾಗಿ ಇಟ್ಕೋಬೇಕಾದ್ರೆ ನಾನು ಈಗಾಗಲೇ ಪ್ರತಿ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಮೇನ್ ಸಬ್ಜೆಕ್ಟೇ ಓಂಕಾರ. ಪ್ರತಿದಿನ ತಪ್ಪದೆ ದಯವಿಟ್ಟು ನೀವು ಮನೆಯಲ್ಲಿ ಆಗಲಿ, ಆಫೀಸಲ್ಲಾಗಲಿ, ಎಲ್ಲೆಲ್ಲಿ ನಿಮಗೆ ಸಮಯ ಸಿಗ್ತದೋ ನೀವು ನಿಮ್ಮ ಮನೆಯಲ್ಲಿ, ನಿಮ್ಮ ಎಲ್ಲ ಕಡೆಯೂ ಓಂಕಾರ ಮಾಡಿ. ಬೆಳಿಗ್ಗೆ ಒಂದು 10 ನಿಮಿಷ, ಸಾಯಂಕಾಲ ಒಂದು 10 ನಿಮಿಷ ಓಂಕಾರ ಮಾಡ್ತಾ ಬನ್ನಿರಿ. ಆದಮೇಲೆ ಭಾಳ ಅದರಿಂದ ಒಳ್ಳೆಯದಾಗ್ತದೆ. ಆದರೆ ಕಾಟಾಚಾರಕ್ಕೆ ಮಾಡಬೇಡ್ರಿ, ಒಳ್ಳೆಯದಾಗಲಿ ಅಂತ ಮಾಡಬೇಡ್ರಿ. ಸುಮ್ಮನೆ ನಿಮ್ಮ ಪಡಿ ನೀವು ಮಾಡಿ, ಅದು ಅವಶ್ಯವಾಗಿ ಫಲ ಕೊಟ್ಟೇ ಕೊಡ್ತದೆ. ಫಲದ ಅಪೇಕ್ಷೆನ ನಾವು ಇಟ್ಕೋಬಾರ್ದು. ಕರ್ಮ ಮಾಡೋದು ನಮ್ಮ ಕರ್ತವ್ಯ, ನಮ್ಮ ಡ್ಯೂಟಿ. ಆದರೆ ಆ ಮಾಡಿರ್ತಕ್ಕಂಥ ಕರ್ಮಕ್ಕೆ ಫಲ ಕೊಡೋನು ಪರಮಾತ್ಮ ಮೇಲಿದ್ದಾನೆ ಆದಮೇಲೆ. ಓಕೆ. ಹಾಗೆ ಯಾರೆಲ್ಲ ಇನ್ನೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ದಯವಿಟ್ಟು ನಿಮ್ಮ ಊರಿನ ಓಂ ಮಂಡಳಿ ಆಶ್ರಮ ಇದೆ, ಅಲ್ಲಿ ಹೋಗ್ರಿ. ಇದ್ರ ಬಗ್ಗೆ ಭಾಳ ವಿಚಾರ, ಸತ್ಯವಾದಂಥ ಇನ್ನೂ ಆಧ್ಯಾತ್ಮಿಕ ವಿಚಾರನ ತಿಳ್ಕೊಳ್ರಿ. ದಯವಿಟ್ಟು ಅವ್ರಿಗೆ ಯಾರಿಗೆ ಊರಲ್ಲಿ ಆಶ್ರಮ ಇಲ್ಲ, ದಯವಿಟ್ಟು 9113924475ಗೆ ಈ ಫೋನ್ ನಂಬರ್ಗೆ ಕರೆ ಮಾಡಿ, ಅಥವಾ 8951588026ಗೆ ಕರೆ ಮಾಡೋದ್ರ ಮುಖಾಂತರ ನೀವು ಸತ್ಯ ಜ್ಞಾನದ ಮತ್ತು ಸಂಪೂರ್ಣವಾದ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸಹಯೋಗ ಸಿಗ್ತದೆ. ಆದಮೇಲೆ ಇಲ್ಲಿ ಯಾವುದೇ ರೀತಿಯ ಡೊನೇಷನ್ ಆಗಲಿ, ಫೀಸ್ ಆಗಲಿ ಯಾವುದೇ ಇರಲ್ಲ. ಓಮ್ ಮೆಡಿಟೇಷನ್ ಫ್ರೀ ಆಗಿರ್ತದೆ. ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು, ಯಾವ ಮೆಥಡ್ನಲ್ಲಿ ಮಾಡಿದರೆ ನಮಗೆ ಲಾಭ ಆಗ್ತದೆ ಅನ್ನತಕ್ಕಂಥ ಒಂದು ವಿಚಾರವನ್ನು ನಾವು ನಿಮಗೆ ಉಚಿತವಾಗಿ ತಿಳಿಸ್ಕೊಡ್ತೇವೆ. ಒಳ್ಳೆಯದಾಗಲಿ. ಆದಮೇಲೆ ಮುಂದಿನ ಸಂಚಿಕೆಯಲ್ಲಿ ಬರೋವರೆಗೆ ತಾವೆಲ್ಲರೂ ಸಹ ಸದಾಕಾಲ ಖುಷಿಯಿಂದಿರಿ, ಆನಂದವಾಗಿರ್ರಿ, ನಗ್ತಾ ಇರಿ, ಆರಾಮಾಗಿರ್ರಿ, ಆರೋಗ್ಯವರ್ರಿ. ಜೊತೆಗೆ ಓಂಕಾರವನ್ನು ಮಾತ್ರ ಮರಿಬೇಡ್ರಿ, ನಿರಂತರವಾಗಿ ಮಾಡ್ತೀರಿ. ಒಳ್ಳೆಯದಾಗಲಿ. ಓಂ ನಮಃ ಶಿವಾಯ.